ನಮಸ್ತೆ ಗುರೂಜಿ, ನನ್ನ ಹೆಸರು ಅಶೋಕ್. ಮಂಗಳೂರಿಗೆ ಭೇಟಿ ನೀಡಿದಾಗ ನಾನು ಕೇಳಿದ ಒಂದು ಅತಿಮಾನುಷ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ನನಗೆ ಪ್ರಕೃತಿ ಮತ್ತು ಸಮುದ್ರ ತೀರವೆಂದರೆ ತುಂಬಾ ಇಷ್ಟವಾದ ಕಾರಣ ನಾನು ನನ್ನ ಹೊಸದಾಗಿ ಮದುವೆಯಾದ ಹೆಂಡತಿಯೊಂದಿಗೆ ಮಂಗಳೂರಿಗೆ ಮಧುಚಂದ್ರಕ್ಕೆ ಹೋಗಿದ್ದೆ. ಮೊದಲ ದಿನ ನಾವು ತುಂಬಾ ಸುಸ್ತಾಗಿದ್ದರಿಂದ ಹೋಟೆಲ್ನಲ್ಲಿ ಮಲಗಿದೆವು. ಮಾರನೇ ಸಂಜೆ ನಾವು ಕಡಲ ತೀರಕ್ಕೆ ಭೇಟಿ ನೀಡಿದೆವು. ಅಲ್ಲಿ ನಾವು ಸುಂದರವಾದ ಪೇಂಟಿಂಗ್ಸ್ ಗಳನ್ನು ನೋಡಿದೆವು ಮತ್ತು ಅವುಗಳನ್ನು ಪರಿಶೀಲಿಸಲು ಪ್ರಾರಂಭಿಸಿದೆವು. ನಾನು ಆ ವೃದ್ಧನಿಗೆ ಒಂದು ಪೇಂಟಿಗೆ 2,000 ರೂಪಾಯಿ ನೀಡುವುದಾಗಿ ಹೇಳಿದೆ, ಆದರೆ ಅವನು ಮಾರಾಟ ಮಾಡಲಿಲ್ಲ. ನಾನು ತುಂಬಾ ಮನವಿ ಮಾಡಿದೆ. ನಮ್ಮ ದುಃಖಿತ ಮುಖಗಳನ್ನು ನೋಡಿ ಅವನು ನಮ್ಮನ್ನು ಕ್ಯಾಂಪ್ ಫೈರ್ ಬಳಿ ಕರೆದು ಅವುಗಳನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದನು. ಅನೇಕ ಮನವಿಗಳ ನಂತರ ಅವನು ಅದರ ಹಿಂದಿನ ಕಥೆಯನ್ನು ಹೇಳಲು ಒಪ್ಪಿಕೊಂಡನು. ಅವನು ನನಗೆ ಹೇಳಿದ ಕಥೆಯನ್ನು ನಾನು ನಿಮಗೆ ಬರೆಯುತ್ತಿದ್ದೇನೆ. ಕಥೆ: ಮತ್ಸ್ಯಕನ್ಯೆಯರ ಕರೆಯೋಲೆ. 40 ವರ್ಷಗಳ ಹಿಂದೆ ನನ್ನ ಅಣ್ಣ ನನಗೆ ಒಂದು ವಿಚಿತ್ರ ವಿಷಯವನ್ನು ಹೇಳಿದನು. ಬಾಲ್ಯದಿಂದಲೂ ಅವನಿಗೆ ಸುಂದರವಾದ ಮಹಿಳೆಯರ ಕನಸುಗಳು ಬೀಳುತ್ತಿದ್ದವು. ಆದರೆ ಪ್ರತಿ ಬಾರಿಯೂ ಅವನು ನೋಡಿದ ಮಹಿಳೆಯರು ನೀರಿನಲ್ಲಿ ಅಥವಾ ನೀರಿನ ಬಳಿಯೇ ಇರುತ್ತಿದ್ದರು. ಬಹುತೇಕ ಪ್ರತಿದಿನವೂ ಅವನು ನನಗೆ ತುಂಬಾ ಸುಂದರವಾದ ಮಹಿಳೆಯನ್ನು ನೋಡಿದೆ ಎಂದು ಹೇಳುತ್ತಿದ್ದನು. ನಾವಿಬ್ಬರೂ ಹದಿಹರೆಯದಲ್ಲಿದ್ದ ಕಾರಣ ನಮಗೆ ಮಹಿಳೆಯರ ಬಗ್ಗೆ ಸಾಕಷ್ಟು ಆಕರ್ಷಣೆ ಇತ್ತು. ಕಾಲೇಜಿಗಾಗಿ ನಾನು ಉಡುಪಿಗೆ ಹೋದೆ. 2 ವರ್ಷಗಳ ಪಿಯುಸಿ ನಂತರ ನಾನು ಮನೆಗೆ ಮರಳಿದೆ. ಆಗ ನನ್ನ ಅಣ್ಣ ಸಮುದ್ರ ತೀರದಲ್ಲಿ ಮಲಗಿರುವುದನ್ನು ನೋಡಿದೆ. ನಾನು ಹಲವು ಬಾರಿ ಕೇಳಿದ ನಂತರ ಅವನು ನಿನ್ನನ್ನು ಇಲ್ಲಿ ಮಲಗಲು ಬಿಡುತ್ತೇನೆ, ಆದರೆ ನಾನು ಮತ್ಸ್ಯಕನ್ಯೆಯಿಂದ ಅನುಮತಿ ಪಡೆಯಬೇಕು ಎಂದು ಹೇಳಿದನು. 2 ದಿನಗಳ ನಂತರ ಅವನಿಗೆ ಅನುಮತಿ ಸಿಕ್ಕಿತು ಮತ್ತು ನನಗೆ ಅನುಮತಿ ನೀಡಿದನು. ರಾತ್ರಿಯಲ್ಲಿ ಯಾರ ಗಮನಕ್ಕೂ ಬರದಂತೆ ಅವನು ನನ್ನನ್ನು ಒಂದು ದ್ವೀಪಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಒಂದು ಸಣ್ಣ ದೇವಾಲಯವಿತ್ತು. ಹಠಾತ್ತನೆ ರಾತ್ರಿ ಹಗಲಾಗಿ ಬದಲಾಯಿತು ಮತ್ತು ನಾವು ಸಮುದ್ರ ತೀರದಲ್ಲಿ ಬಿಳಿ ಉಡುಪಿನಲ್ಲಿ ಸ್ನಾನ ಮಾಡುತ್ತಿದ್ದ ಸುಂದರವಾದ ಮಹಿಳೆಯನ್ನು ನೋಡಿದೆವು. ನಾನು ಎಷ್ಟೊಂದು ಮಂತ್ರಮುಗ್ಧನಾಗಿದ್ದೆ ಎಂದರೆ ನನ್ನ ಕಣ್ಣುಗಳನ್ನು ಮಿಟುಕಿಸಲು ಸಹ ಸಾಧ್ಯವಾಗಲಿಲ್ಲ. ನಾನು ಸಮ್ಮೋಹನಗೊಂಡಂತೆ ಆಗಿದ್ದೆ. ನನ್ನ ಅಣ್ಣ ಹೋಗಿ ಅವಳೊಂದಿಗೆ ಮಾತನಾಡಿದನು. ಸಮುದ್ರದ ಶಬ್ದದ ನಡುವೆಯೂ ನನ್ನ ಹೃದಯ ಬಡಿತ ನನಗೆ ಕೇಳಿಸುತ್ತಿತ್ತು. ಕೆಲವು ಸಮಯದ ನಂತರ ಅವಳು ನನ್ನನ್ನು ಅಲ್ಲಿಂದ ಕರೆದುಕೊಂಡು ಹೋಗುವಂತೆ ಹೇಳಿದಳು. ಆಗ ನನ್ನ ಅಣ್ಣ ನನ್ನನ್ನು ಮಂಗಳೂರಿನ ಸಮುದ್ರ ತೀರಕ್ಕೆ ಕರೆದುಕೊಂಡು ಬಂದನು ಮತ್ತು ಆಶ್ಚರ್ಯಕರವಾಗಿ ಅದು ಮತ್ತೆ ರಾತ್ರಿ ಆಗಿತ್ತು. ನನ್ನ ಮನಸ್ಸಿನಲ್ಲಿ ಲಕ್ಷಾಂತರ ಪ್ರಶ್ನೆಗಳಿದ್ದವು. ನಾನು ಕೇಳುವ ಮೊದಲೇ ನನ್ನ ಅಣ್ಣ ನನಗೆ ಒಂದು ಭರವಸೆ ನೀಡುವಂತೆ ಹೇಳಿದನು. ನಾನು ಜೀವಂತವಿರುವವರೆಗೂ ನೀನು ಇದನ್ನು ಯಾರಿಗೂ ಹೇಳಬಾರದು. ನಾನು ತಲೆಯಾಡಿಸಿದೆ. ಅವನು ನನಗೆ ಹೇಳಿದನು, ಅವನಿಗೆ ಆ ಕನಸುಗಳು ಬೀಳಲು ಕಾರಣವೆಂದರೆ ಅವನು ಹಿಂದಿನ ಜನ್ಮದಲ್ಲಿ ಚೋಳ ರಾಜನಾಗಿದ್ದನು. ಅವನು ಮುಸ್ಲಿಂ ಆಕ್ರಮಣಕಾರರಿಂದ ಅಪಾರ ನೈಸರ್ಗಿಕ ಸೌಂದರ್ಯ, ಮೀನುಗಳು ಮತ್ತು ಇತರ ಸಮುದ್ರ ಜೀವಿಗಳನ್ನು ರಕ್ಷಿಸಿದ್ದನು ಮತ್ತು ನಾನು ಸಾಕಷ್ಟು ಸಮುದ್ರ ಜೀವಿಗಳಿಗೆ ಆಹಾರವನ್ನು ನೀಡುತ್ತಿದ್ದೆ. ಆದ್ದರಿಂದ ಆ ಎಲ್ಲ ಮಹಿಳೆಯರು ಮತ್ಸ್ಯಕನ್ಯೆಯರು. ಅವರು ಅವನಿಗೆ ಹಿಂದಿನ ಜೀವನದ ಬಗ್ಗೆ ನೆನಪಿಸಿದರು ಮತ್ತು ಅವನ ಮರಣದ ನಂತರ ಅವನು ಅವನನ್ನು ಸಮುದ್ರ ರಾಜನ ಬಳಿಗೆ ಕರೆದುಕೊಂಡು ಹೋಗಿ ರಾಜಕುಮಾರನಾಗಿ ಇಟ್ಟುಕೊಳ್ಳುವುದಾಗಿ ಹೇಳಿದರು. ಅವನು ಕಟ್ಟುನಿಟ್ಟಾಗಿ ಇನ್ನು ಪ್ರಶ್ನೆಗಳಿಲ್ಲ, ಇನ್ನು ಇಲ್ಲಿಗೆ ಭೇಟಿ ನೀಡುವಂತಿಲ್ಲ ಎಂದು ಹೇಳಿದನು. ನಾನು ಪೇಂಟಿಂಗ್ ನಲ್ಲಿ ತುಂಬಾ ಉತ್ತಮವಾಗಿದ್ದೆ, ಹಾಗಾಗಿ ನಾನು ಅವನಿಗೆ ಆ ಮಹಿಳೆಯರ ಪೇಂಟಿಂಗ್ಸ್ ಗಳನ್ನು ಬರೆಯಲು ಅನುಮತಿ ನೀಡುವಂತೆ ವಿನಂತಿಸಿದೆ. ಅವನು ಆರಂಭದಲ್ಲಿ ಒಪ್ಪಲಿಲ್ಲ, ಆದರೆ ನಂತರ ಒಪ್ಪಿಕೊಂಡನು ಮತ್ತು ಅವನು ಮತ್ತೆ ಮತ್ಸ್ಯಕನ್ಯೆಯಿಂದ ಅನುಮೋದನೆ ಪಡೆದನು ಮತ್ತು ಅವಳು ಆಶ್ಚರ್ಯಕರವಾಗಿ ಒಪ್ಪಿಕೊಂಡಳು. ಈ ಎಲ್ಲಾ ಪೇಂಟಿಂಗ್ಸ್ ಗಳು ಆ ಪೇಂಟಿಂಗ್ಸ್ ಗಳೇ. ಅವುಗಳು ವಿವರಗಳನ್ನು ಹೊಂದಿವೆ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ, ಆದರೆ ಅವು ನನಗೆ ತುಂಬಾ ಹತ್ತಿರವಾಗಿವೆ ಮತ್ತು ಅವುಗಳನ್ನು ಕೇವಲ ನೋಡಲು ಮಾತ್ರ ಇವೆ. ನನ್ನ ಅಣ್ಣ 20 ವರ್ಷಗಳ ಹಿಂದೆ ನಿಧನನಾದನು. ಅದರ ನಂತರ ನಾನು ಆ ದ್ವೀಪಕ್ಕೆ ಹೋಗಲು ಪ್ರಯತ್ನಿಸಿದೆ, ಆದರೆ ಅದು ಅಲ್ಲಿ ಇರಲಿಲ್ಲ.
ಆ ದಿನಗಳು ಸುವರ್ಣ ದಿನಗಳಾಗಿದ್ದವು. ಗುರೂಜಿ, ನಾನು ನಿಮಗೆ ಪೇಂಟಿಂಗ್ಸ್ಗಳ ಕೆಲವು ಪೇಂಟಿಂಗ್ಸ್ಗಳನ್ನು ಕಳುಹಿಸಿದ್ದೇನೆ ಮತ್ತು ಆ ಪೇಂಟಿಂಗ್ಸ್ಗಳನ್ನು ಪ್ರಕಟಿಸಬಾರದು ಎಂದು ವಿನಂತಿಸುತ್ತೇನೆ. ನನ್ನ ಕಥೆಯನ್ನು ನೀವು ಹಂಚಿಕೊಳ್ಳುತ್ತೀರಿ ಎಂದು ನಂಬುತ್ತೇನೆ. ಪ್ರಿಯ ಅಶೋಕ್, ನಿಮ್ಮ ಕಥೆ ತುಂಬಾ ಚೆನ್ನಾಗಿದೆ. ನಾವು ನಿಮ್ಮ ಕಥೆಯನ್ನು ಪ್ರಕಟಿಸಲು ನಿರ್ದಿಷ್ಟ ಭಾಗಗಳನ್ನು ಸಂಕೇತಗಳೊಂದಿಗೆ ಆವರಿಸುವ ಮೂಲಕ ಎಐ ಪೇಂಟಿಂಗ್ಸ್ಗಳನ್ನು ರಚಿಸುತ್ತೇವೆ. ಇದು ಪ್ರಕಟಣೆಗೆ ಸೂಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತದೆ.